ಅಮ್ಮ ಅಂತೂ ನಿನ್ನ ಆಸೆ ಕೈಗೂಡಿತಮ್ಮ. ಏನು? ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ಹೌದು ಅಮ್ಮ, ನಿಜವಾಗ್ಲು ಆಶೀರ್ವಾದ ಮಾಡಮ್ಮ. ಆ ಭಗವಂತ ಒಳ್ಳೇದ್ ಮಾಡ್ಲಿ. ಅಂತೂ ನಿನ್ನ ತಂದೆ ಆಸೆ ನೆರವೇರ್ತು. ನಿನ್ನ ತಂದೆ ಮಾತು ಸತ್ಯ ಆಯ್ತು. ಮನುಷ್ಯರಿಂದ ಪ್ರತಿಫಲ ಸಿಗದ್ರು ಆ ಭಗವಂತದಿಂದ ಪ್ರತಿಫಲ ಸಿಗುತ್ತೋ ಅನ್ನೋ ಮಾತು ಸತ್ಯ ಆಯ್ತು ನೋಡು. ಹೌದಮ್ಮ, ಅವ್ರು ಹೇಳಿದ ಮಾತೇ ನಿಜವಾಯ್ತು. ಅಮ್ಮ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಮ್ಮ ನಿಮ್ಮಂತ ತಂದೆ ತಾಯಿ ಪಡೆಯೋದಿಕ್ಕೆ. ಅಮ್ಮ, ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅದು ನೀವೇ ಅಮ್ಮ, ನೀವೇ. ಅಮ್ಮ, ಅಂದಾಗೆ ಅಪ್ಪ ಎಲ್ಗೋದ್ರಮ್ಮ? ಅಪ್ಪ ಶೆಕೆಲ್ಲ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೋಗಪ್ಪ, ಕೈಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ವಿಶ್ರಾಂತಿ ತಗೋ. ಅಮ್ಮ, ಒಂದು ಚಿಂತೆ ಕಳೀತು ಅನ್ನೋಷ್ಟರಲ್ಲಿ ಮತ್ತೊಂದು ಚಿಂತೆ ಕಾಡ್ತಿದೆ ಅಮ್ಮ. ಅಮ್ಮ, ಇಲ್ಲಿ ನೋಡಮ್ಮ, ಇವತ್ತಿನ ದಿನಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಹಾಕೋದಿಕ್ಕೆ ಬರಕ್ಕೆ ಹೇಳಿದ್ದಾರೆ. ನಾನು ಹೋಗ್ಬೋದಿತ್ತು, ಆದ್ರೆ ನನ್ನ ಹತ್ರ ಅರ್ಜಿ ಫಾರಂ ತಗೊಳ್ಳೋದಿಕ್ಕೂ 500 ರೂಪಾಯಿ ಹಣ ಕೂಡ ಇಲ್ಲ ಅಮ್ಮ. ನೋಡಮ್ಮ, ನಾನು ಎಂತ ದುರ್ದೈವಿ. ಕರ್ಬೇಡ ಕಣ, ಕಷ್ಟದಲ್ಲಿರೋರಿಗೆ ಭಗವಂತ ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ನಾವು ತಾಳ್ಮೆಯಿಂದ ಇರಬೇಕು. ಒಂದಲ್ಲ ಒಂದು ದಿನ ನಮ್ಮ ಕೈ ಹಿಡಿದು ಕಾಪಾಡ್ತಾನೆ. ಮೊನ್ನೆ ಸೆಟ್ರು ಸಿಕ್ಕಿದ್ರು ರೇಣುಕಮ್ಮನವ್ರೆ, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಬಂದು ನನ್ನನ್ನು ವಿಚಾರಿಸಿ ಅಂತ ಹೇಳಿದ್ರು. ನಾನು ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ನೀನು ವಿಶ್ರಾಂತಿ ತಗೋ. ಸರಿ ಅಮ್ಮ. ಇನ್ನು ನನಗಾಗಿ ನನ್ನ ತಂದೆ ತಾಯಿ ಅದೆಷ್ಟು ಕಷ್ಟಪಡ್ಬೇಕೋ ಏನೋ. ಗಂಡ್ಸಾಗುಟ್ಟಿ ಹೆತ್ತ ತಂದೆ ತಾಯಿಗಳನ್ನ ತಿರ್ಪೆ ಕಳ್ಸೋ ನಿನ್ನಂತ ಸಣ್ಣ ಮಗನ ಎತ್ಮೇಲೆ ಕಷ್ಟಪಡದೆ ಇನ್ನೇನ್ ಮಾಡ್ತಾರೆ ಆ ನಿನ್ನ ತಂದೆ ತಾಯಿಗಳು? ಅದಕ್ಕೆ ಸುಮ್ನೆ ಯಾಕಮ್ಮ ನನ್ನ ಮೇಲೆ ಕೆಂಡ ಕಾರ್ತೀರಾ? ನಾನ್ ನಿಮ್ಮನ್ನ ಮಾತ್ಮೆ ಆಡ್ಸಿಲ್ವಲ್ಲ ಅಮ್ಮ. ರಘು, ನೀನನ್ನ ಮಾತಾಡ್ಸಿಲ್ಲ ಅಂದ್ರು ಈ ಮನಸ್ಸು ನಿನ್ನನ್ನೇ ಬಯಸ್ತಾ ಇರುತ್ತೆ ನೋಡು. ವಿವೇಕಶಾಲಿಗಳಾದವರು ಪ್ರಸಂಗ ಹೇಗ್ ಬರ್ತೋ ಹಾಗೆ ಅದನ್ನ ಸ್ವೀಕಾರ ಮಾಡ್ಬೇಕು. ನೀ ನನ್ನ ಮಾತನ್ನ ಕೇಳೋದೇ ಆದ್ರೆ ಹಣದೋಳೆ ನೇನಿನ ಮೇಲೆ ಹರಿಸ್ಬಿಡ್ತೀನಿ. ಒಂದೇ ಒಂದ್ಸಾರಿ ನನ್ನ ಆಸೆನ ಈಡೇರಿಸಿ. ಅದಕ್ಕೆ ಸಾಕ್ ಮಾಡಮ್ಮ, ನೀನು ಹೊಸ ನೋಡಿಯಾ? ನಿನ್ ಮಾತುಗಳ ಕೇಳ್ತಾ ಇದ್ರೆ ನನ್ ತಲೆ ಕೆಟ್ಟೋಗ್ತಾ ಇದೆ. ನೋಡು, ನೀನೆಷ್ಟೇ ನನ್ನನ್ನ ತುಚ್ಛವಾಗಿ ಕಂಡ್ರು ನನಗೆ ಸ್ವಲ್ಪ ಕೂಡ ಬೇಜಾರಿಲ್ಲ. ನೋಡು, ನೀನ್ ವಿದ್ಯಾಭ್ಯಾಸಕ್ಕೆ ಏನ್ ಬೇಕು ಅದನ್ನೆಲ್ಲ ನಾನೇ ಕೊಡ್ತೀನಿ. ದಯವಿಟ್ಟು ನನ್ನ ಆಸೆನ ಈಡೇರಿಸು. Come on, Raghu. Come on. Please, Raghu. Come on. Annihilate.